ನಮಸ್ಕಾರ ಸ್ನೇಹಿತರೆ, ರತ್ನ ಅವಾರ್ಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ತುಂಬ ರುಚಿಯಾದ ಮತ್ತು ಎಲ್ರಿಗೂ ಇಷ್ಟವಾಗುವ ಬಾದುಷಾ ರೆಸಿಪಿನ ತಯಾರಿಸೋದು ಹೇಗೆ ನೋಡ್ಕೊಂಡು ಬರೋಣ. ನಾನು ಈ ಒಂದು ಬಟ್ಟಲದಿಂದ 1.5 ಬಟ್ಟಲದಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ಬಟ್ಟಲಿನಿಂದ ನಾನು ಒಂದು ಬಟ್ಟಲದಷ್ಟು ಚಿರೋಟಿ ರವಾನ ಸೇರಿಸ್ಕೊತಾ ಇದ್ದೀನಿ. ಚಿರೋಟಿ ರವೆ ಇಲ್ಲದೆ ಇರೋರು ದಪ್ಪ ರವೆ ಇತ್ತು ಅಂದರೆ ಮನೆಯಲ್ಲಿ ಆ ದಪ್ಪ ರವಾನೇ ನೀವು ಮಿಕ್ಸರ್ಗೆ ಹಾಕ್ಕೊಂಡು ಸ್ವಲ್ಪ ಸಣ್ಣ ಮಾಡಿಕೊಂಡು ನೀವು ಸೇರಿಸ್ಕೋಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಧ್ಯದಲ್ಲಿ ಸ್ವಲ್ಪ ತುಪ್ಪನ ಬಿಸಿ ಮಾಡಿ ಕಾಯಿಸಿ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪನ ತುಂಬ ಬಿಸಿ ಮಾಡಬೇಕಾಗಿಲ್ಲ, ಸ್ವಲ್ಪ ತುಪ್ಪ ಕರಗಿದ್ರೂ ಸಾಕು. ಇಲ್ಲಿ ನಾನು ಸೋಡಾ ಸೇರಿಸ್ಕೋತಾ ಇಲ್ಲ, ಅದ್ರ ಬದಲಿಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಈಗ ಹಿಟ್ಟಿಗೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಸಾಫ್ಟಾಗಿ ಕಲಿಸ್ಕೋಬೇಕಾಗತ್ತೆ. ಒಮ್ಮೆಲೆ ನೀರು ಹಾಕ್ಕೋಬೇಡಿ, ನೀರು ತುಂಬ ಹಿಡಿಯೋದಿಲ್ಲ. ತುಪ್ಪದಲ್ಲೇ ಸ್ವಲ್ಪ ಹೆಚ್ಚು ಕಡಿಮೆ ಅದೆಲ್ಲ ಚೆನ್ನಾಗಿ ಬರ್ತಿರತ್ತೆ. ತುಂಬ ಸಾಫ್ಟಾಗಿ ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಮಿದು ಆಗಬೇಕಾಗತ್ತೆ. ನೋಡಿ, ಹಿಟ್ಟು ತುಂಬ ಸಾಫ್ಟಾಗಿ ಕಲಿಸಿಟ್ಟಿದ್ದೀನಿ. ಇದನ್ನು ಒಂದು 10ರಿಂದ 15 ನಿಮಿಷ ನೆನೆಯೋದಕ್ಕೆ ಬಿಡೋಣ. ನೋಡಿ, ಹಿಟ್ಟು ಚೆನ್ನಾಗಿ ನೆನೆದಿದೆ. ಇದನ್ನು ಒಂದು 2-3 ನಿಮಿಷ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ನೀವು ಎಷ್ಟು ಚೆನ್ನಾಗಿ ನಾದ್ಕೊತೀರೋ ಅಷ್ಟು ಚೆನ್ನಾಗಿ ಬಾದುಷಾ ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಳ್ಳೋಣ. ನನ್ನ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನನ್ನ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪತ್ತೆ. ನೋಡಿ, ಈ ರೀತಿ ರೌಂಡಾಗಿ ಮಧ್ಯದಲ್ಲಿ ಒಂದು ಬೆರಳಿನ ಸಹಾಯದಿಂದ ಇದನ್ನು ಬಾದುಷಾ ಆಕಾರಕ್ಕೆ ತಗೊಂಡು ಬರೋಣ. ಮನೆಯಲ್ಲಿ ಒಂದು ಸಲ ನೀವು ಈ ಬಾದುಷಾನ ಮಾಡಿ ನೋಡಿ, ಬೇಕ್ರಿಯಿಂದ ತಂದು ತಿನ್ನೋದನ್ನೇ ಮರ್ತು ಬಿಡ್ತೀರ. ಅಷ್ಟು ರುಚಿಯಾಗಿ ಸಾಫ್ಟಾಗಿ ಬೇಕ್ರಿ ಶೈಲಿಗಿಂತಲೂ ತುಂಬ ರುಚಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈಗ ಎಲ್ಲ ಬಾದುಷಾನ ಕರಿಯೋದಕ್ಕೋಸ್ಕರ ನಾನು ಎಣ್ಣೆನ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಎಣ್ಣೆ ಬಿಸಿ ಆಗಿದೆ. ಈಗ ಒಂದೊಂದೇ ಬಾದುಷಾನ ಹಾಕ್ತಾಯಿದ್ದೀನಿ. ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಹೊಂಬಣ್ಣ ಬರುವಂತೆ ಕರಿಯಿರಿ. ಎಲ್ಲ ಬಾದುಷಾಗಳು ತಯಾರಾಗಿವೆ. ಈಗ ಇದಕ್ಕೆ ಸಕ್ಕರೆ ಪಾಕನ ತಯಾರಿಸೋಣ. ನಾವು ಯಾವ ಬಟ್ಟಲಿನಿಂದ ಹಿಟ್ಟನ್ನು ಅಳತೆ ಮಾಡಿದ್ವೋ ಅದೇ ಬಟ್ಟಲಿನಿಂದ ನಾನು 3 ಬಟ್ಟಲದಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಮುಳುಗುವಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ಸಕ್ಕರೆ ಕರಗೋವರೆಗೂ ಈ ರೀತಿ ಸೌಟಿನಿಂದ ತಿರುಗಿಸ್ತಾ ಇರಿ. ನಾನು ಸಕ್ಕರೆ ಪಾಕದಲ್ಲಿ ಒಂದು ಅರ್ಧ ಲಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಲಿಂಬೆಹಣ್ಣಿನ ರಸ ಸೇರಿಸ್ಕೊಳ್ಳೋದ್ರಿಂದ ಪಾಕ ಗಟ್ಟಿ ಪಾಕ ಆಗೋದಿಲ್ಲ. ಅಂದರೆ ಬಾದುಷಾದಲ್ಲಿ ನಾವು ಪಾಕದಲ್ಲಿ ಹಾಕಿದಾಗ ಬೇಕ್ರಿನಲ್ಲಿ ನೋಡಿರ್ಬೋದು, ಮೇಲ್ಗಡೆ ಎಲ್ಲ ವೈಟ್ ಸಕ್ಕರೆ ಹಾಗೆ ಪದರ ಥರ ಕೂತ್ಕೊಂಡಿರುತ್ತೆ. ಆ ರೀತಿ ಖಂಡಿತ ಆಗೋದಿಲ್ಲ. ಜೊತೆಗೆ ಒಂದು ಶೈನಿಂಗ್ ಕೊಡುತ್ತೆ ಇದು. ಅದಕ್ಕಾಗಿ ನಾನು ಲಿಂಬೆ ರಸನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಒಂದು ಕುದಿ ಸಕ್ಕರೆ ಪಾಕ ರೆಡಿಯಾಗಿದೆ. ಒಂದು ಕುದಿ ಬಂದ ತಕ್ಷಣ ನೀವು ಸ್ಟವ್ನ ಆಫ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕೈಗೆ ಅಂಟುತ್ತಾ ಇರಬೇಕು. ಪಾಕ ಸ್ವಲ್ಪ ಬಿಸಿ ಇರುವಾಗಲೇ ಎಲ್ಲ ಬಾದುಷಾನ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಬಾದುಷಾ ಬೇಗ ಸಾಫ್ಟ್ ಆಗುತ್ತೆ, ಪಾಕನೆಲ್ಲ ಬೇಗ ಹೀರ್ಕೊಳ್ಳುತ್ತೆ. 2 ಗಂಟೆ ಈ ಪಾಕ ಹೀರ್ಕೊಳ್ಳೋದಕ್ಕೆ ಬಿಟ್ಬಿಡೋಣ. ಬಾಯಲ್ಲಿಟ್ಟರೆ ಕರಗುವಂಥ ಬಾದುಷಾ ಸವಿಯಲು ಸಿದ್ಧವಾಗಿದೆ. ತುಂಬ ದಿನಗಳ ನಂತರ ನಾನು ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ನಿಮ್ಮ ಬೆಂಬಲ ನೀಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದ ಸದಸ್ಯರೊಂದಿಗೆ ನನ್ನ ವಿಡಿಯೋನ ಶೇರ್ ಮಾಡಿದರೆ ನನಗೆ ಇನ್ನಷ್ಟು ಪ್ರೋತ್ಸಾಹ ಸಿಗುತ್ತೆ. ನಿಮ್ಮ ಪ್ರೋತ್ಸಾಹ ಹೀಗೆ ಇದ್ದರೆ ನಾನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಉಪಯುಕ್ತ ಮತ್ತು ರುಚಿಕರವಾದಂಥ ರೆಸಿಪಿ ವಿಡಿಯೋಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದಗಳು.